ಸುಲಭ. ಅಲ್ಲಿರ್ತಕ್ಕಂಥವ್ರದ್ದು ಸುಮಾರು ಜನಗಳನ್ನ ಮೊಬೈಲ್ಗಳು ಕಲೆಕ್ಟ್ ಮಾಡ್ಕೊಂಡ್ಬಿಟ್ರೆ ಅವ್ರುಗಳು ಎಂದೂ ಇಂಡಿಯಾ ದೇಶದವ್ರ ಜೊತೆ ಮಾತಾಡುವಂತ ಸಂಪರ್ಕ ಪ್ರತಿ ಕಾಲದಲ್ಲೂ ಬಾಂಗ್ಲಾದೇಶ ಜೊತೆ ಮಾತಾಡ್ತಾರೆ ಅವರು. ಯಾರು ಆಕ್ಟಿವಿಸ್ಟ್ ಗಳು ಹೋಗ್ಬೇಕು, ಅವರು ವಿಡಿಯೋಗಳನ್ನ ಮಾಡಬೇಕು, ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಬೇಕು, ಅದ್ರ ಬಗ್ಗೆನೂ ಪ್ರಿಯಾಂಕ್ ಖರ್ಗೆ ಅವರು ಮಾತನಾಡಿದ್ದಾರೆ. ಮುಂದಿನ ಭಾಗದಲ್ಲಿ ಅದ್ರ ಬಗ್ಗೆ ಕೂಡ ಚರ್ಚೆ ಮಾಡೋಣ. ಬಟ್ ನನ್ನ ಪ್ರಶ್ನೆ ಇರೋದೇನು, ಯಾಕೆ ಪೊಲೀಸರೇನೆ ಇದನ್ನ ರುಟೀನ್ ಆಗಿ ಮಾಡ್ತಾ ಇಲ್ಲ? ಯಾಕೆ ಶಾಶ್ವತವಾಗಿ ಅವರನ್ನು ಗುರುತಿಸಿ ದೇಶಗಳಿಗೆ ಅವ್ರವ್ರ ದೇಶಗಳಿಗೆ ಅಟ್ಟೋ ಪ್ರಯತ್ನ ಯಾಕೆ ಆಗ್ತಾ ಇಲ್ಲ? ಬಹಳ ದಿವಸದಿಂದ ಸಿಕ್ಕಾಪಟ್ಟೆ ಜನ ಆಗಿದ್ದಾರೆ. ನೀವು ಅಲ್ಲಿ ನೆಲಮಂಗಲದ ಹತ್ರ ಒಂದಿದೆ ಡಿಟೆನ್ಷನ್ ಸೆಂಟರ್, ಒಂದ್ 4 ಜನ ತಗೊಂಡೋಗಿ ಒಳಗಾಕ್ಬಿಟ್ರೆ 5 ಜನ ಆಚೆ ಬಂದ್ಬಿಡ್ತಾರೆ. ಅದೇನ್ ಡಿಟೆನ್ಷನ್ ಸೆಂಟರ್ ಅಂತ ಅದಕ್ಕೇನ್ ಲೆಕ್ಕನೂ ಇಲ್ಲ, ಏನೂ ಇಲ್ಲ ಬಿಡಿ. ಅದು ಸುಮ್ನೆ 4 ಗೋಡೆ, ಈ ನೈಜೀರಿಯನ್ 2-3 5-6 ಸಾರಿ ಉಳಿಸ್ಬಿಟ್ಟಾರೆ ಗೋಡೆನ, ಅಂತ ಗಟ್ಟಿ ಗೋಡೆ ಕಟ್ಟಿದ್ದಾರೆ. ಆ ಕಾರಣಕ್ಕೆ ನಾವು ನೆಲ ಹಿಡಿದ್ಬಿಟ್ಟು ಜೈಲಿಗೆ ತುಂಬಿಟ್ಟು ಅವ್ರನ್ನೆಲ್ಲ ಮಾಡ್ಬಿಡ್ತೀವಿ ಅನ್ನುವಂಥದ್ದಿಲ್ಲ. ಕ್ಲೆನ್ಸ್ ಮಾಡಬೇಕು ಅಂದ್ರೆ ಅವ್ರನ್ನ ಪತ್ತೆ ಮಾಡ್ಬೇಕು, ನಾವು ಹಿಡ್ಕೋಬೇಕು. ಅವನ್ನೆಲ್ಲರೂ ಪತ್ತೆ ಮಾಡ್ಕೊಂಡು ಇಲ್ಲಿಂದ ಒಂದು ಟ್ರೈನ್ ತುಂಬಿ ಮುರ್ಷಿದಾಬಾದ್ ಕರ್ಕೊಂಡು ಹೋಗ್ಬೇಕು, ಅಲ್ಲಿಗೆ ಬಾರ್ಡರ್ಗೆ, ಅಲ್ಲಿಂದ ಒಳಗಡೆ ಕಳಿಸ್ಬೇಕು. ನೀವು ಕಾನೂನು ಪ್ರಕ್ರಿಯೆಯನ್ನ ಮಾಡ್ತೀವಿ ಅಂತ ಅಂದ್ರೆ ಸುಮ್ಮನೆ ಹೇಳ್ಬಿಟ್ರೆ ನೀವು ರಾಜ್ಯದ ಜನತೆ ಮುಂದೆ ಇಲ್ಲಿಂದ ಹಿಡ್ಕೊಳ್ಬೇಕು, ಟ್ರೈನ್ ಅಲ್ಲಿ ಕಳಿಸ್ಬಿಟ್ಟು ಡಿಪೋರ್ಟ್ ನಾನು ಹೇಳ್ತೀನಿ. ಬಾರ್ಡರ್ ಅಲ್ಲಿ ಚೇಂಜ್ ಹೇಳುತ್ತೆ. ಅಲ್ಲಿ ರಿಸೀವ್ ಮಾಡುತ್ತೆ ನೋಡಿ ನಿಮ್ದು ವಾಟ್ ಈಸ್ ಬಂದಿದ್ದೀವಿ. ನಮ್ಮ ಮನೆ ಒದ್ವರಿಸ್ತೀವಿ ನಾವೇ, ಈ ದೇಶ ನಮ್ಮ ಮನೆ. ಯಾವುದೇ ಸರ್ಕಾರ ಪ್ರಶ್ನೆ ಇರೋದು ಉಮೇಶ್ ಸರ್, ಪ್ರಶ್ನೆ ಇರೋದು ರಜಾಕ್ ಅವ್ರ ಪ್ರಕಾರ ಅಷ್ಟು ಸುಲಭ ಇಲ್ಲ ಕರ್ಕೊಂಡು ಹೋಗಿ ಬಿಟ್ಬಿಡೋದು. ಬಟ್ ಯಾವ ಕಾನೂನಲ್ಲಿ ಹೇಳುತ್ತೆ ಸರ್ ಆಧಾರ್ ಕಾರ್ಡ್ ಕೊಡಿ ಅಂತ? ಯಾವ ಕಾನೂನಲ್ಲಿ ಹೇಳುತ್ತೆ ಸರ್ ರೇಷನ್ ಕಾರ್ಡ್ ಕೊಡಿ ಅಂತ ಹೇಳಿ? ಇದು ಮಾತ್ರ ಸುಲಭವಾಗಿ ಸಿಗ್ತಾ ಇದೆ, ಕರ್ಕೊಂಡು ಹೋಗ್ಬಿಡೋದು ಸುಲಭ ಅಲ್ಲ ಅಂತ ಹೇಳ್ತಾರೆ. ಉಮೇಶ್ ಅಲ್ಲ, ಉಮೇಶ್ ಅವ್ರ ಸಮಯ ಹೇಳ್ತೀನಿ ಕೇಳಿ. ನಾವುಗಳು ಇಷ್ಟೊಂದು ಆಧಾರ್ ಕಾರ್ಡ್ ಮಾಡ್ಕೊಟ್ಟಿರೋರು ಪತ್ತೆ ಮಾಡಿದೀವಿ. ನಾನು ಎನ್ಸೈಕ್ಲೋಪೀಡಿಯಾ ಮಾಡಿದ್ದೀನಿ ಅವ್ರನ್ನ. ಇಡೀ ಬೆಂಗಳೂರು ಸಿಟಿನಲ್ಲಿ ಯಾವ ಭಾಗದಲ್ಲಿ ಇದ್ದಾರೆ, ಎಷ್ಟು ಜನ ಇದ್ದಾರೆ, ಟೋಟಲಿ ನಾನೊಂದು ISD ನಲ್ಲಿ ಇದ್ದಾಗ ಒಂದು ಡಾಕ್ಯುಮೆಂಟೇಶನ್ ತಯಾರು ಮಾಡಿದ್ದೀನಿ ನಾನು. ಇವ್ರಿಗೆ ಒಂದ್ ದಿವಸ ಕಷ್ಟ ಆಗ್ತದೆ, ಇದೇ ತರ ಚರ್ಚೆ ಮಾಡಿ 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 ನಮ್ ಕುಲ್ಲುಗಳು ಉದ್ರೋಗ್ಬಿಟ್ಟವೆ. ಯಾವುದೇ ರಾಜಕೀಯದವರು ನಾವು ಯಾರೇ ಮಾಡ್ಬೇಕಾದ್ರೂ ಸ್ಟೇಟ್ ಗವರ್ಮೆಂಟ್ ಯಾರೇ ಬರಲಿ, ಅವ್ರು ABCD ಸರ್ಕಾರ ಪ್ರತಿ ದಿವಸದ ಕೆಲಸ ಇರಬೇಕಿದ್ದು ಪೊಲೀಸ್ನವ್ರಿಗೆ. ಯಾವತ್ತೋ ಹಿಂಗ್ ಆಗಿ ಹೈಕೋರ್ಟ್ ಅಲ್ಲಿ ಯಾವುದೋ ಒಂದು ವಿಚಾರ ಬಂದು ಅಲ್ಲಿ ಚೆನ್ನಾಗಿ ಜಾಡ್ಸಾದ್ಮೇಲೆ ಅವಾಗ ನಾವು ಓಡ್ ಬಂದು ನಥಿಂಗ್ ಡೂಯಿಂಗ್. ಎಲ್ಲಾರ್ಗೂ ಗೊತ್ತು ಈ ದೇಶದಲ್ಲಿ ಇರ್ತಕ್ಕಂಥ ತುಂಬಾ ಕಡೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅನ್ಬಿಟ್ಟು ಅಂತ. ಏನು ಮಾಡ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಈ ಪ್ರಪಂಚದಲ್ಲಿ ಯಾರಿಗೂ ಸಮಸ್ಯೆ ಇಲ್ಲ. ಏನಾದ್ರೂ ಮಾಡಿದಾಗಲೇ ಸಮಸ್ಯೆಗಳು ಉದ್ಭವ ಆದಾಗಲೇ ಯಾರಾದ್ರೂ ಎಲ್ಲಾ ದೇಶಗಳಲ್ಲೂ ಇದೆ. ಡೀಟೇಲ್ ಆಗಿ ಬಟ್ ಇರಲಿ ಸರ್, ಸಾಮಾಜಿಕ ನ್ಯಾಯ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ಸರ್ಕಾರದ ಕಡೆಯಿಂದ ಸೌಲಭ್ಯಗಳು ಸಿಗಬೇಕು ಅಂತ ಹೇಳಿ ತಮ್ಮ ವಾದ ಇರೋದು. ತಾವು ಅಂಥದ್ದೇ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತೀರಿ. ಹಾಗಾಗಿ ಕೇಳ್ತಾ ಇದ್ದೀನಿ ಸರ್, ನಮ್ಮ ಸಮಾಜದಲ್ಲಿ ಹಿಂದುಳಿದವರು ಅಲ್ಪಸಂಖ್ಯಾತರಿಗೆ ಸಿಗಬೇಕಾದ ಸೌಲಭ್ಯವನ್ನ ಅಕ್ರಮವಾಗಿ ಯಾವುದೋ ದೇಶದಿಂದ ಬಂದು ಇಲ್ಲಿ ಅನುಭವಿಸ್ತಾ ಇದ್ದಾರೆ ಅಂತಂದ್ರೆ ನಿಮ್ಮಂಥವರ ಹೋರಾಟ ಮೊದಲು ಅಂಥವ್ರ ವಿರುದ್ಧವಾಗಿರಬೇಕು. ಬಟ್ ಯಾಕೋ ಗೊತ್ತಿಲ್ಲ ಸರ್, ಹಿಂಗೆ ಸಾಮಾಜಿಕ ಹೋರಾಟಗಾರರು ಅಂತ ತಮ್ಮನ್ನು ತಾವು ಕರೆಸ್ಕೊಳ್ಳೋರು ಕೂಡ ಈ ಅಕ್ರಮವಾಗಿ ಬಂದ ಬಾಂಗ್ಲಾದೇಶಿಗರ ಬಗ್ಗೆ ಮಾತನಾಡಿದ್ರೆ ಕೋಪ ಮಾಡ್ಕೊಳ್ತಾರೆ, ಅಕ್ರಮವಾಗಿ ಬಂದು ನೆಲೆಸಿರುವಂತಹ ಆಫ್ರಿಕನ್ಸ್ ಬಗ್ಗೆ ಮಾತನಾಡಿದ್ರೆ ಮೌನ ಶರಣಾಗ್ತಾರೆ. ಯಾಕೆ ಹೀಗೆ ಅಂತ? ಯಾವ ಸೌಲಭ್ಯ ಬಳಸ್ತಾ ಇದ್ದಾರೆ?
ಈಗ 10 ಸತಿ ಹೇಳಿದೆ ಸರ್, ಆಧಾರ್ ಕಾರ್ಡು, ರೇಷನ್ ಕಾರ್ಡು, ಇಲ್ಲಿನ ಒಂದ್ ಕೆಲಸ ನಿಮಿಷ, ಕಾರ್ಯ, ಇಲ್ಲಿನವರ ಕೆಲಸವನ್ನು ಕಿತ್ಕೊಳ್ತಾ ಆಯ್ತು ಇದ್ದಾರೆ. ಮೇಡಮ್. ನೀವು ಚಿಕ್ಕಮಗಳೂರು ಭಾಗಕ್ಕೆ ಹೋದ್ರೆ, ಕೊಡಗು ಭಾಗಕ್ಕೆ ಹೋದ್ರೆ ಸರ್, ಅಲ್ಲಿನ ಕಾಫಿ ತೋಟದ ಮಾಲೀಕರು ಹೇಳ್ತಾರೆ ಅವ್ರಿಗೆ ಇಲ್ಲಿನವ್ರು ಸಿಗ್ತಾನೆ ಇಲ್ಲ ಕೆಲಸಕ್ಕೆ, ಅನಿವಾರ್ಯವಾಗಿ ಅವ್ರನ್ನ ಕರ್ಕೊಳ್ಬೇಕಾಗತ್ತೆ ಅಂತ ಹೇಳಿ ಪ್ರಾಬ್ಲಮ್ ಇದೆ ಅನ್ನೋದು ನಿಮ್ಗೆ ಗೊತ್ತಿದೆ ಸರ್. ಕಣ್ಣು ಮುಚ್ಕೊಂಡು ಏನು ಇಲ್ಲ ಅನ್ನೋದು. ಮೇಡಮ್, ಸೌಲಭ್ಯಗಳು ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ. ಈ ಫ್ರೀ ಬೀಸ್ ನೀವೇನ್ ಅನ್ಕೊಳ್ತಿದ್ದೀರಲ್ವಾ? ನಾನು ಹಂಗ ಅನ್ಕೊಂಡೆ ಅಲ್ಲ, ಇಲ್ಲ ಸರ್. ಅವುಗಳ ಸೌಲಭ್ಯಗಳು ನಾನು ಹಂಗ್ ಅನ್ಕೊಂಡ್ರೆ ಅನ್ಕೊಂಡಿಲ್ಲ, ನೀವ್ ಅವರು ಅನ್ಕೊಂಡಿರೋದು. ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದಿರೋರಿಗೆ ಮಾತ್ರ ಸೌಲಭ್ಯಗಳು ಇದಾವೆ, ಅಕ್ರಮ ವಲಸಿಗರಿಗಿಲ್ಲ. ಸರಿ. ಮೊದಲು ಎರಡನೇದಾಗಿ ಆಕಸ್ಮಿಕವಾಗಿ ಏನಾದ್ರು ಲೇಬರ್ ಪ್ರಾಬ್ಲಮ್ಸ್ ಗಳು ಸಿಕ್ಕಾಪಟ್ಟಿ ಇದೆ. ಆ ಸಂದರ್ಭದಲ್ಲಿ ಅವ್ರು ಯಾರೋ ಬಂದಿರೋರು ಕಡಿಮೆ ಬೆಲೆ ಬರ್ತಾರೆ, ಇವ್ರು ಬಳಸ್ಕೊತಾ ಇದ್ದಾರೆ. ಎರಡನೇದ್ದು. ಮೂರನೇದ್ದು, ನಮ್ಮ ಮನೆ ಇದೆ, ನಮ್ಮ ಮನೆಗೆ ಹೆಗ್ಗಣಗಳು ಬರ್ತಾ ಇದಾವೆ. ಬಂದ್ರೆ ನಾವ್ ಏನ್ ಮಾಡ್ತೀವಿ? ಹೆಗ್ಗಣಗಳು ಬರದ ಹಾಗೆ ಎಲ್ಲವನ್ನು ಮುಚ್ಚುತ್ತಾ ಇದೀವಿ. ಆಕಸ್ಮಿಕವಾಗಿ ಆದ್ರೂ ನುಸ್ಕೊಂಡಿದ್ರೆ ಬೋನ್ಗಳನ್ನ ಇಡ್ತೀವಿ, ಹಿಡಿದು ಹೊರಗಡೆ ಹಾಕ್ತಿವಿ. ಅಂತ ಸಂದರ್ಭದಲ್ಲಿ ಈ ದೇಶ ಅನ್ನೋದೇ ಒಂದು ಮನೆ ಅಂತ ಅನ್ಕೊಂಡ್ರೆ, ಈ ಮನೆಯಲ್ಲಿ ಯಾವ ಕಡೆಯಿಂದ ಹೆಗ್ಗಣಗಳು ಬರ್ತವೆ, ಯಾವ ಕಡೆಯಿಂದ ಅಕ್ರಮ ವಲಸಿಗರು ಬರ್ತಾರೆ, ಅವುಗಳೆಲ್ಲವನ್ನು ಸಹಿತ ಹಿಡಿದು ಅಲ್ಲಿ ತಡೆಯುವ ಕೆಲಸವನ್ನ ಮಾಡಬೇಕಾದವ್ರು ಯಾರು?